ಬಂದ್ಬಿಟ್ಟು ಕಾಟನ್ ಕ್ಲಾತ್ ಅಂದ್ರೆ ಕಾಟನ್ ವೈಪ್ಸ್ ನಾವು ಫೇಶಿಯಲ್ ಮಾಡ್ತೀವಲ್ಲ ಅದು ಇದು ಓಕೆನಾ. ಇದು ಬಂದ್ಬಿಟ್ಟು ಪಾಲಿಸ್ಟರ್ ಇದೆ, ಬಟ್ ಇದು ನನ್ಗೆ ಅಷ್ಟು ಇಷ್ಟ ಆಗ್ಲಿಲ್ಲ, ಸ್ಯಾಟಿಸ್ಫ್ಯಾಕ್ಷನ್ ಆಗ್ಲಿಲ್ಲ. ತುಂಬಾ ಒಂಥರ ಏನು ವಾಟರ್ ಅಬ್ಸರ್ವೇಷನ್ ಮಾಡಲ್ಲ ಕಾಟನ್. ಇದು ಚೆನ್ನಾಗಿದೆ. ಇದು ಬಂದ್ಬಿಟ್ಟು ಮ್ಯಾಜಿಕ್. ಇದೆಲ್ಲ ಹಾಕಿದ ತಕ್ಷಣ ಇದೇನಾಗುತ್ತೆ ತುಂಬಾ ಸ್ಪ್ರೆಡ್ ಆಗುತ್ತೆ, ಬಟ್ ಇದು ಆಲ್ರೆಡಿ ನಾನು ನನ್ನ ಮಗ ಹಾಕಿಟ್ಟಿರೋದ್ರಿಂದ ಇದು ಇದಾಗಿದೆ. ಇದೇ ತರ ಒಂದ್ ಸ್ವಲ್ಪ ಫೋಲ್ಡಿಂಗ್ ಅಲ್ಲಿ ಇರುತ್ತೆ, ಅದು ಹಿಂಗ್ ಹಾಕಿದ ತಕ್ಷಣ ಅದು ಸ್ಪ್ರೆಡ್ ಆಗ್ಬಿಡುತ್ತೆ. ನೀವು ಯಾವ್ದ್ರಲ್ಲಿ ಬೇಕಿದೆ ಯೂಸ್ ಮಾಡೋದು. ನೀವು ಮೇನ್ ಯೂಸ್ ಮಾಡ್ಬೇಕಾಗಿದೆ ಇದು ಕಾಟನ್ ಪ್ಲಸ್ ಇದು ಈ ವೈಪ್ಸ್ ಅಲ್ಲಿ ನೀವು ಯೂಸ್ ಮಾಡ್ಕೋಬೇಕು ಓಕೆನಾ. ಎಲ್ಲರಿಗೂ ಇದು ಓನ್ಲಿ ಒನ್ ಕ್ಲೈಂಟ್ಗೆ ಮಾತ್ರ ಯೂಸ್ ಮಾಡ್ಕೋಬೇಕು. ತೆಗ್ದು ಒಂದೇ ಕ್ಲೈಂಟ್ ಯೂಸ್ ಮಾಡೋಂಗಿಲ್ಲ, ಯಾಕಂದ್ರೆ ಅವರು ಅಂತ ಡೆಡ್ ಸ್ಕಿನ್ ಎಲ್ಲ ಇದ್ರಲ್ಲಿ ಏನಾಗ್ಬಿಡುತ್ತೆ ಈ ಒಂದು ಇದ್ರಲ್ಲಿ ಕುತ್ಕೊಂಡ್ಬಿಡುತ್ತೆ. ಹಾಗಾಗಿ ಮತ್ತೆ ಅವ್ರಿಗೆ ಸ್ಕಿನ್ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಇದು ನಾನು ಜಾಸ್ತಿ ಯೂಸ್ ಮಾಡಲ್ಲ ಆಕ್ಚುಲಿ. ಈ ಒಂದು ಕಾಟನ್ ವೈಪ್ಸ್ ಮಾತ್ರ ನಾನು ಯೂಸ್ ಮಾಡ್ತೀನಿ. ಇದು ತುಂಬಾ ಚೆನ್ನಾಗಿದೆ, ರಿಸಲ್ಟ್ ಚೆನ್ನಾಗಿದೆ. ಒಬ್ರಿಗೊಂದೇ ಯೂಸ್ ಮಾಡ್ಬೋದು. ಪ್ಲಸ್ ರಿಲ್ಯಾಕ್ಸ್ ಆಗಕ್ಕೆ ಕಣ್ ಮೇಲೂ ಈ ತರ ಹಾಕ್ಬಹುದು. ಈಗ ಕಾಟನ್ ಯೂಸ್ ಮಾಡ್ತಾ ಇದ್ವಿ ಫಸ್ಟ್ ನಾವು. ಸೊ ಈಗ ಏನಂತ ಹೇಳಿದ್ರೆ ಅವ್ರದ್ದು ಫೇಸ್ ಪ್ಯಾಕ್ ಹಾಕ್ತಿವಲ್ಲ, ಫೇಸ್ ಪ್ಯಾಕ್ ಆಗಿದ ತಕ್ಷಣ ಇದನ್ನ ವಾಶ್ ಮಾಡ್ಬಿಟ್ಟು ನೀಟಾಗಿ ಒಳ್ಳೆ ವಾಟರ್ ಅಲ್ಲಿ ಇದನ್ನ ಕಣ್ಮೇಲೆ ಹಾಕಿದ್ರೆ ಅವ್ರು ಸ್ವಲ್ಪ ರಿಲ್ಯಾಕ್ಸ್ ಆಗ್ತಾರೆ. ನಿಮ್ಗೆ ಎರಡಕ್ಕೆ ಯೂಸ್ ಆಗುತ್ತೆ. ಸೊ ಇದನ್ನ ನೀವು ಯೂಸ್ ಮಾಡ್ಕೋಬಹುದು. ಇದು ಪಾಲಿಸ್ಟರ್ ಬಂದು ನೀರ್ ಅಷ್ಟು ಅಬ್ಸರ್ವ್ ಮಾಡಲ್ಲ, ಸೊ ಹಾಗಾಗಿ ಇದನ್ನ ನಾನು ಯೂಸ್ ಮಾಡ್ತಾ ಇಲ್ಲ, ಎತ್ತಿಟ್ಬಿಟ್ಟಿದೀನಿ. ನೀವು ಇದನ್ನ ಯೂಸ್ ಮಾಡ್ಕೋಬಹುದು. ಇದು ಬಂದು ಯೂಸ್ ಮಾಡಿದ್ರೆ ಒಬ್ಬರಿಗೆ ಯೂಸ್ ಮಾಡ್ಕೋಬೇಕು, ಅಂದ್ರೆ ಇದು ಆ ಕಡೆ ಒಂದು ಈ ಕಡೆ ಒಂದು ಯೂಸ್ ಮಾಡ್ಕೋಬೇಕು. ಚೆನ್ನಾಗಿ ಸ್ಕ್ವೀಸ್ ಮಾಡ್ಬಿಟ್ಟು ಈ ತರ ರಿಮೂವ್ ಮಾಡ್ಕೋಬೇಕು. ಇದಾದ್ರೆ ಏನು ಅಂದ್ರೆ ಒಬ್ರಿಗೇನೆ ಈ ತರ ತಗೊಂಡ್ಬಿಟ್ಟು ಒಂದ್ ಸೈಡ್ ಇಂದ ನೀವು ರಿಮೂವ್ ಮಾಡ್ಕೋಬಹುದು. ಯಾವ್ದು ಚೆನ್ನಾಗಿರುತ್ತೆ ಅದು ನೀವು ಸೆಲೆಕ್ಷನ್ ಮಾಡ್ಕೊಂಡು ಇದು ಮಾಡ್ಕೊಳ್ಳಿ. ನನ್ನ ಪ್ರಕಾರ ದಿಸ್ ಈಸ್ ಓಕೆ. ಇದು ಚೆನ್ನಾಗಿದೆ. ಕಾಟನ್ ವೈಪ್ಸ್ ಬಂದು ತುಂಬಾ ಚೆನ್ನಾಗಿದೆ. ಸೊ ನೀವು ಅದನ್ನ ಕಂಟಿನ್ಯೂ ಮಾಡ್ಬೋದು. ಓಕೆ ಅಂತ ನನ್ ಚೆನ್ನಾಗಿ ಗೊತ್ತು. ನಿದ್ದೆ ಬರ್ತಾ ಇದೆ ಅಂತ ನೋಡಿ. ಈ ಫೇಶಿಯಲ್ ಕಿಟ್ ಅಲ್ಲಿ ಫೇಸ್ ಕ್ಲೆನ್ಸರ್ ಬರುತ್ತೆ. ಇದರಲ್ಲಿ ಫ್ರೂಟ್ ಕ್ಲೆನ್ಸಿಂಗ್ ಜೆಲ್ ಅಂತ ಬರುತ್ತೆ. ಇದರಲ್ಲಿ ಬಂದ್ಬಿಟ್ಟು ನಿಮ್ಗೆ ಬ್ರೈಟ್ನಿಂಗ್ ಡೈಮಂಡ್ ಕ್ಲೆನ್ಸರ್. ನಿಮ್ಗೆ ಕನ್ಫ್ಯೂಷನ್ ಆಗಬಾರ್ದು. ಕ್ಲೆನ್ಸರ್ ಅಂದ್ರೂ ಒಂದೇ, ಕ್ಲೆನ್ಸಿಂಗ್ ಜೆಲ್ ಅಂದ್ರೂ ಒಂದೇನೆ. ಒಂದೊಂದು ಫೇಶಿಯಲ್ ಫಸ್ಟ್ ಬರೋದೇ ಈ ಸ್ಟೆಪ್. ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಪ್ರೋಟೀನ್ ಬ್ಲೀಚ್ ಬರುತ್ತೆ. ಸೆಕೆಂಡ್ ಅಲ್ಲಿ ಬಂದ್ಬಿಟ್ಟು ಇದ್ರಲ್ಲಿ ನೋಡಿ ಎಕ್ಸ್ಪ್ಲೋಟಿಂಗ್ ಮಾಸ್ಕ್ ಬರುತ್ತೆ. ಇದ್ರಲ್ಲಿ ಬಂದ್ಬಿಟ್ಟು ಮಾಸ್ಕ್ ಬರುತ್ತೆ. ಇದ್ರಲ್ಲಿ ಬಂದ್ಬಿಟ್ಟು ಸ್ಕ್ರಬ್ ಮತ್ತೆ ಸಿರಮ್ ಬರುತ್ತೆ. ಅಕ್ಕ ನಮ್ಗೆ ಸ್ಕ್ರಬ್ ಹೇಳುದಲ್ವಾ, ಇದ್ರಲ್ಲಿ ಯಾಕೆ